ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಹಳ ವಿಶೇಷವಾದದ್ದು. ಯಾಕಂದರೆ ನಾನು ಒಬ್ಬ ಶಿವಭಕ್ತಳಾಗಿ ಇವತ್ತು ನಿಮ್ಮೆಲ್ಲರನ್ನೂ ಒಂದು ಶಕ್ತಿಶಾಲಿಯಾದ ಶಿವನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನದ ಬಗ್ಗೆ ನನಗೆ ಸ್ವಲ್ಪ ದಿನದ ಮುಂಚೆ ಅಷ್ಟೇ ತಿಳಿದಿದ್ದು. ಇದನ್ನು ಪ್ಲ್ಯಾನ್ ಮಾಡಿ ಹೋಗಿದ್ದಲ್ಲ, ಇದು ಅದಾಗದೆ ಆಟೋಮ್ಯಾಟಿಕ್ಕಾಗಿ ಇಲ್ಲಿ ದೇವಸ್ಥಾನ ಇದೆ ಹೋಗಿ ಬರೋಣ ಅಂತ ತಿಳಿದು ಆಮೇಲೆ ಹೋಗಿ ಬಂದಿದ್ದು. ಇದು ನಾವು ಯಾವ ರೋಡಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಕಬ್ಬಾಳಿಗೆ ಹೋಗೋ ರೋಡು, ನಾರ್ಮಲ್ ಹೈವೇ, ಆರವಳ್ಳಿ ಕನಕಪುರ ಹೈವೇ ರೋಡ್ ಇದೆಯಲ್ಲ, ಅಲ್ಲಿಂದ ನಾನು ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಹಾಕಿರ್ತೀನಿ. ಲೊಕೇಶನ್ ಎಕ್ಸಾಕ್ಟ್ಲಿ ನಿಮಗೆ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗುತ್ತೆ. ಕಬ್ಬಾಳಿಗೆ ಹೋಗೋ ರೋಡಲ್ಲಿ ರೈಟ್ ಟರ್ನ್ ತೊಗೋಬೇಕು. ಅಲ್ಲಿ ಬಾಣಂತಮ್ಮನ ದೇವಸ್ಥಾನ ಅಂತ ಒಂದು ಆರ್ಕ್ ಸಿಗುತ್ತೆ. ಆ ಆರ್ಕಿಂದ ಒಳಗೆ ಹೋದರೆ ಕೊತ್ತಿದಿಂಬ ಅಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಒಂದು ಸ್ವಲ್ಪ ಬೆಟ್ಟದ ಮೇಲೆ ಹತ್ತಿದ್ರೆ ಅಲ್ಲಿ ಸ್ವಲ್ಪ ರೋಡ್ ಸರಿ ಇಲ್ಲ, ಸ್ವಲ್ಪ ಮಡ್ ರೋಡ್ ಇದೆ. ಸೊ ನಾವೀಗ ಏನು ನೋಡ್ತಾ ಇದ್ದೀವಿ ಅದು ಕಬ್ಬಾಳಮ್ಮಂಗೆ ಹೋಗೋ ರೋಡು. ಅದರಲ್ಲಿ ಬಾಣಂತಮ್ಮನ ದೇವಸ್ಥಾನ ಅಂತ ಒಂದು ಆರ್ಕ್ ಸಿಗುತ್ತಲ್ಲ, ಈ ಆರ್ಕ್ ಹತ್ರ ನೀವು ರೈಟ್ ತೊಗೊಂಡ್ರೆ ಒಳಗಡೆ ನಿಮಗೆ ಕೊತ್ತಿದಿಂಬ ಅಂತ ಒಂದು ಗ್ರಾಮ ಸಿಗುತ್ತೆ. ಆ ಗ್ರಾಮದೊಳಗೆ ಹೋಗ್ತಾ ಇದ್ದಂತೆ ಮತ್ತೇನು ಸ್ವಲ್ಪ ಮುಂದೆ ಹೋದರೆ ಒಂದು 10 ನಿಮಿಷದಲ್ಲಿ ನಿಮಗೆ ಒಂದು ಬೆಟ್ಟ ಸಿಗುತ್ತೆ, ಒಂದು ನಂದಿನಿ ಬೂತ್ ಕೂಡ ಸಿಗುತ್ತೆ. ಅದು ಮುಂದೆ ನಿಮಗೆ ವಿಡಿಯೋಲಿ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಅದಾದ ನಂತರ ಈ ದೇವಸ್ಥಾನದ ವಿಶೇಷ ಏನು ಅಂದರೆ ಇಲ್ಲಿ ಮಲೆ ಮಹದೇಶ್ವರ ಈಶ್ವರ ನೆಲೆಸಿದ್ದಾನೆ ಅಂತ ಈ ಗ್ರಾಮದ ಜನ ನಂಬ್ತಾರೆ. ಮತ್ತು ನಾನು ಅಲ್ಲಿ ಹೋದಾಗ ನನಗೂ ಆ ಡಿವೈನ್ ಫೀಲ್ ಏನಿದೆ ಖಂಡಿತ ಆಯಿತು. ಅಲ್ಲಿ ಯಾರಿಗೆ ಏನೇ ತೊಂದರೆ ಇದ್ದು ಭಕ್ತಿಯಿಂದ ಬೇಡಿಕೊಂಡು ಆಮೇಲೆ ಇಲ್ಲಿನ ಅರ್ಚಕರ ಮೇಲೆ ಮಹದೇಶ್ವರ ಬರ್ತಾರೆ. ಬಂದಾಗ ನೀವು ನಿಮ್ಮ ಏನು ಮನಸ್ಸಲ್ಲಿದೆ ಅಂತ ಆಟೋಮೆಟಿಕ್ಕಾಗಿ ಏನು ಹೇಳೋ ಅವಶ್ಯಕತೆ ಇಲ್ಲ. ಈಗ ಒಂದು 10 ಜನ ಭಕ್ತಾದಿಗಳು ಕೂತಿದ್ರೆ ಮಹಾಮಂಗಳಾರತಿ ನಂತರ ದೇವ್ರು ಯಾವಾಗ ಬರುತ್ತೆ ಅಂದರೆ ಸೋಮವಾರ ಶುಕ್ರವಾರ 2 ದಿನ ದೇವ್ರು ಬರುತ್ತೆ ಅವ್ರ ಮೇಲೆ. ಸೋಮವಾರ ಮಧ್ಯಾಹ್ನ 1 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಸೋಮವಾರನೂ ಅಷ್ಟೇ, ಶುಕ್ರವಾರನೂ ಅಷ್ಟೇ. ಸೊ 1 ಗಂಟೆಗೆ ಪೂಜೆ ಮಹಾಮಂಗಳಾರತಿ ಆದ ನಂತರ ನಾನು ಮುಂದೆ ವಿಡಿಯೋ ಹಾಕಿದ್ದೀನಿ ಹೇಗೆ ಏನು ಹೇಗೆ ನಡೆಯುತ್ತೆ ಎಲ್ಲನೂ. ಸೊ ದೇವ್ರು ಬಂದ ನಂತರ ಆಮೇಲೆ ಏನಿದೆ ಒಬ್ಬರೊಬ್ಬರನ್ನೇ ಕರೆದು ಯಾರು ಮೊದಲು ಬಂದಿರ್ತಾರೆ ಇಲ್ಲ ಯಾರಿಗೆ ತುಂಬ ಅವಶ್ಯಕತೆ ಇದೆ ಆ ಥರದವ್ರನ್ನ ಮೊದಲು ಕರೆದು ನಮ್ಮನ್ನೇನು ಕೇಳಲ್ಲ, ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡು ಕೂತಿರ್ತೀವಿ ಅಂತ ದೇವರು ಆಟೋಮ್ಯಾಟಿಕ್ಲಿ ಹೇಳಿ ಅದರದ ಪರಿಹಾರ ಕೂಡ ಹೇಳಿ ನಮ್ಮನ್ನು ಕಳಿಸುತ್ತೆ. ಇಲ್ಲಿ ಆಲ್ಮೋಸ್ಟ್ ಈ ದೇವಸ್ಥಾನದ ಮಹಿಮೆ ಏನು ಅಂದರೆ ನೀವು ಬಂದು ಒಂದು 2-3 ವಾರ ದೇವಸ್ಥಾನಕ್ಕೆ ಬಂದು ಹೋದರೆ ನೀವೇನು ಅಂದ್ಕೊಂಡಿರ್ತೀರ ನಿಮ್ಮ ಕೆಲಸ ಆಗಿಬಿಡುತ್ತೆ. ದೇವ್ರ ಹತ್ರ ಹೇಳಲೂಬೋದು ಕೇಳಲೂಬೋದು, ಈ ಕೆಲಸ ಮಾಡಬೇಕು ಅಂತಿದ್ದೀನಿ, ಇದಾಗುತ್ತಾ, ಈ ಥರ ತೊಂದರೆ ಇದೆ. ಹಾಂ, ಇಲ್ಲಿ ನಂದಿನಿ ಬೂತ್ ಇದೆಯಲ್ಲ, ಈ ನಂದಿನಿ ಬೂತ್ ಲೆಫ್ಟ್. ಸೊ ಕಾರ್ಸಲ್ಲಿ ಬರೋರಿಗೆ ಇದು ವೆರಿ ಕನ್ವೀನಿಯೆಂಟ್. ಬಸ್ ರೂಟು ಒಳಗಡೆವರೆಗೂ ಇಲ್ಲ ಆ್ಯಕ್ಚುಲಿ. ಸೊ 2 ವೀಲರಲ್ಲಿ ಬರೋರ್ಗೂ ಇದು ಓಕೆ. ನಾವು ದಿನ ಸ್ವಲ್ಪ ಮಳೆ ಬರ್ತಾಯಿತ್ತು, ಸೊ ಅದಕ್ಕೆ ವಿಡಿಯೋ ಸ್ವಲ್ಪ ಅಷ್ಟು ಆಗಿಲ್ಲ. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮೇಕ್ ಶ್ಯೂರ್ ಸೊ ಇನ್ನೂ ಸ್ವಲ್ಪ ಕ್ಲಿಯರಾಗಿ ತೆಗೆಯೋ ಥರ. ದಿಸ್ ಇಸ್ ಆಲ್ ಅನ್ಪ್ಲ್ಯಾನ್ಡ್. ಪ್ಲ್ಯಾನ್ ಮಾಡಿ ನಾನು ವಿಡಿಯೋ ಮಾಡ್ತೀನಿ ಅಂದ್ಕೊಂಡಿಲ್ಲ. ಹಾಗೂ ಅಲ್ಲಿ ದೇವ್ರು ಬರೋದು, ಅಲ್ಲಿನ ಮಹಿಮೆ, ಅಲ್ಲಿ ಲಿಂಗಕ್ಕೆ ಪೂಜೆ ನಡೆಯೋದು ಎಲ್ಲನೂ ಆ್ಯಕ್ಚುಲಿ ವಿಡಿಯೋ ಮಾಡೋ ಹಾಗಿಲ್ಲ. ಬಟ್ ನಾನು ಯೂಟ್ಯೂಬಲ್ಲಿ ಈ ದೇವಸ್ಥಾನದ ಬಗ್ಗೆ ಹೇಳ್ತೀನಿ ಅಂತ ಒಂದು ಸತಿ ದೇವ್ರ ಹತ್ರ ಪರ್ಮಿಷನ್ ಕೇಳಿ ದೇವರು ಹೂವು ಕೊಟ್ಟ ಮೇಲೆ ವೀಡಿಯೋ ಮಾಡಿರೋದು. ಇಲ್ಲ ಯೂಶ್ವಲಿ ವೀಡಿಯೋ ಮಾಡೋ ಇದು ಇಲ್ಲ, ಪರ್ಮಿಷನ್ ಇಲ್ಲ. ಸೊ ಹಾಗಾಗಿ ಇದರಿಂದ ಒಂದೇ ಉದ್ದೇಶ, ಎಷ್ಟೊಂದು ಜನ ಕಷ್ಟದಲ್ಲಿರ್ತಾರೆ, ಇಲ್ಲಿ ಈ ಥರ ಇದೆ, ಇಲ್ಲಿ ಬಂದು ಈಶ್ವರ ಎಲ್ಲರಿಗೂ ಮಹಾಶಕ್ತಿಶಾಲಿ, ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅಂತ ನಂಬಿದ್ದೀನಿ. ಸೊ ನನ್ನಿಂದ ಅಟ್ಲೀಸ್ಟ್ ಸ್ವಲ್ಪ ಜನಕ್ಕೆ ಈ ವಿಡಿಯೋ ರೀಚ್ ಆಗಿ ನೀವು ಈ ದೇವಸ್ಥಾನಕ್ಕೆ ಬಂದು ನಿಮಗೆ ಒಳ್ಳೇದಾದರೆ. ಸೊ ಇದೊಂದು ಚಿಕ್ಕ ನಾನು ಮಾಡ್ತೀನಿ, ಚಿಕ್ಕ ಏನನ್ಬೇಕು, ಸೊ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ. ಈ ದೇವಸ್ಥಾನದ ಬಗ್ಗೆ ತುಂಬ ಜನಕ್ಕೆ ತಿಳಿಸಿ. ಬಹಳ ತುಂಬ ಸರಳವಾದ ಚಿಕ್ಕ ದೇವಸ್ಥಾನ, ಬಟ್ ದೇವರು ಇಲ್ಲಿ ನೆಲೆಸಿದ್ದಾನೆ ನನಗನ್ಸಿದ್ದು. ಸೊ ನೀವು ಬಂದು ನೋಡಿದ್ರೆ ನಿಮಗೆ ಶಕ್ತಿ, ಆ ಮಹಿಮೆ ಏನಿದೆ ಅದು ಖಂಡಿತ ಅರಿವಾಗುತ್ತೆ. ಇದು ಬೆಟ್ಟ. ಇದನ್ನು ಸ್ವಲ್ಪ ಕಾರಲ್ಲಿ ಹೋಗೋರು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಜಾಗರೂಕತೆಯಿಂದ ಡ್ರೈವ್ ಮಾಡಬೇಕು. ಸೊ ಬಿಕಾಸ್ ಸ್ವಲ್ಪ ಸ್ಲಿಪ್ಪರ್ ಇತ್ತು, ನಾವು ಹೋದಾಗಂತೂ ಮಳೆ ಬರ್ತಿತ್ತು. ಮಿಕ್ಕಿ ಟೈಮಲ್ಲಿ ಅಟ್ಲೀಸ್ಟ್ ಇದು ಮಡ್ ರೋಡ್ ಆದರೂ ಸ್ವಲ್ಪ ಬೆಟ್ಟ ಥರ ಇರೋದ್ರಿಂದ ಸೊ ಹುಷಾರಾಗಿ ಡ್ರೈವ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಬೆಟ್ಟ ಹತ್ತಿ ಹೋದ ತಕ್ಷಣ ಸುತ್ತಮುತ್ತ ಫುಲ್ಲು ಗ್ರೀನ್ರಿ, ಫುಲ್ಲು ಬೆಟ್ಟದ ಮೇಲೆ ಈಶ್ವರ ಏನಿದ್ದಾನೆ ಕೂತಿದ್ದಾನೆ. ಮಲೆ ಮಹದೇಶ್ವರ ಅಂತ ಹೇಳ್ತಾರೆ.
ಸೊ ಮಾದೇಶ್ವರನ ಈಶ್ವರನ ಒಂದು ಅವತಾರನೇ. ಸೊ ಇಲ್ಲಿ ನಾನು ಒಂದು 3-4 ಸತಿ ಬಂದಿದ್ದೀನಿ. ತುಂಬ ಒಳ್ಳೆಯದಾಗಿದೆ ನನ್ನ ಅನಿಸಿಕೆ. ನಾನು ಮುಂಚೆಯಿಂದ ಶಿವನ ಭಕ್ತಳಾಗಿರೋದ್ರಿಂದ ಸೊ ನಾನು ಏನು ಅಂದ್ಕೊಂಡಿದ್ದೆ ನನ್ನ ಕೆಲಸ ಎಲ್ಲ ಕೈಗೂಡಿದೆ. ಸೊ ನಿಮಗೂ ಇದರಿಂದ ಸಹಾಯ ಆಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಯಿಸ್ತಾ ಇದ್ದೀನಿ. ಸೊ ಈಗ ಬೆಟ್ಟದ ಮೇಲೆ ಹೋದ ತಕ್ಷಣ ನೀವು ಅಲ್ಲಿ ಸೈಡಲ್ಲಿ ಕಾರ್ ಪಾರ್ಕ್ ಮಾಡ್ಬೋದು. ಅಲ್ಲಿ ಏನು ಕಾಣ್ತಿದೆ, ಈ ದೇವಸ್ಥಾನ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಇದೆ. ಆ್ಯಕ್ಚುಲಿ ಸ್ವಲ್ಪ ಕೆಲಸಗಳು ಇದು ಆ್ಯಕ್ಚುಲಿ ಸದ್ಯಕ್ಕೆ ಶೀಟಲ್ಲಿದೆ. ಸೊ ಬರೋ ಭಕ್ತಾದಿಗಳು ಅವ್ರ ಕೆಲಸ ಆದ ತಕ್ಷಣ ಇಲ್ಲಿ ಆ್ಯಕ್ಚುಲಿ ಬೇರೆ ದೇವಸ್ಥಾನದ ಥರ ಪ್ರಶ್ನೆ ಉತ್ತರ ಕೇಳೋಕ್ಕೆ ಚಾರ್ಜಸ್ ಏನೂ ತೊಗೊಳ್ಳೋದಿಲ್ಲ. ಅದು ನನಗಿಲ್ಲಿ ತುಂಬ ಸಿಂಪಲ್ ಸರಳ ಅಂತ ಅನಿಸ್ತು. ಬಿಕಾಸ್ ಬೇರೆ ದೇವಸ್ಥಾನದಲ್ಲಿ ದೇವ್ರ ಮೇಲೆ ಬರುತ್ತೆ ಅಂದರೆ ದೇವಸ್ಥಾನದಿಂದ 2,000 ಪರ್ ಹೆಡ್ ಆ ಥರ ಎಷ್ಟೊಂದು ಜನ ತೊಗೊತಾರೆ, ನೋಡಿದ್ದೀನಿ ನಾನು. ಬಟ್ ಇಲ್ಲಿ ಆ ಥರ ಏನೂ ಭಕ್ತಿಯಿಂದ ಏನಿದೆ ಪೂಜೆ ಮಾಡಿಸಿ ದೇವರಿಗೆ ಹೂವು ಒಂದು ಕೊಟ್ಟರೆ ಸಾಕು, ಈಶ್ವರ ನಿಮಗೆ ತುಂಬ ತೃಪ್ತಿಯಾಗಿ ನಿಮಗೆ ಆಶೀರ್ವದಿಸ್ತಾನೆ. ಸೊ ಈ ವಿಡಿಯೋಲಿ ಎಲ್ಲ ಡೀಟೇಲ್ಸ್ ಇದೆ ನೋಡಿ. ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಗೂಗಲ್ ಅಪ್ಲಿಕೇಶನ್ ಕೂಡ ಹಾಕಿರ್ತೀನಿ. ದಯವಿಟ್ಟು ಖಂಡಿತ ಹೋಗ್ಬನ್ನಿ, ನಿಮಗೆಲ್ಲ ಒಳ್ಳೆಯದಾಗುತ್ತೆ.
पूज्ये च एकबिल्वं शिवार्पणं महात्मा महाकायं महाद्वारं महाभुजं महावस्त्रं महाऊर्ध्वं एकबिल्वं शिवार्पणं सुनेत्रं शूललटाचास्यम् ओम नमो सर्वभूताय महेश्वरं गीतां एकबिल्वं शिवार्पणं
ತನ್ನ ಅಂಗದ ಪತಿ ಕೆಲಸದ ವಿಚಾರಕ್ಕಾಗಿ ಕೇಳಬೇಕು ಅಂತ ಬಂದಿರುವಂತಹ ಮಗಳು ಮಗಳ ಮುದುಕ ಏನ್ ಮಗಳೇ ಅಲ್ಲಿ ಹೋರಾಟ ಮಾಡ್ತಾ ಇದ್ದೇನ್ ಮಗಳೇ ಈ ಹೋರಾಟದೊಳಗೆ ಬಲ ಬೇಕೇ ಬೇಕಂತ ಮಗಳೇ ಅಪ್ಪನಾಗಿ ನಿಂತು ನಡೆಸ್ಕೊಡ್ಬೇಕು ನನ್ನ ಅಪ್ಪನಾಗಿ ನಿಂತು ನಡೆಸ್ಕೊಡ್ಬೇಕು ನನ್ನ ಅಪ್ಪನಾಗಿ ನಿಂತು ಈಗಿರುವಂತಹ ಸಮಸ್ಯೆಗೆ ಬಿಡುಗಡೆ ಕೊಟ್ಟು ಮುಂದೆ ಯಾವ ರೀತಿ ಒಳಗೆ ತನ್ನ ಮನಸ್ಸಿನಲ್ಲಿ ಗುರಿ ಮಾಡಿದ್ಯೋ ಮಾಡಿದ ರೀತಿ ಒಳಗೆ ನಡೆಸ್ಕೊಳ್ಬೇಕು ಅರ್ಥ ಆಯ್ತು ಮಗಳೇ ಇದನ್ನ ಟೈಮ್ ಅನ್ನೋದು ಗಳಿಗೆ ಅಂತ ಅನ್ನೋದು ಗಳಿಗೆ ಕಾದ ಮಗಳೇ ಇನ್ನು ಯಾವುದೇ ರೀತಿ ಒಳಗೆ ಪ್ರಕಾರದೊಳಗೆ ಬಿಡುಗಡೆ ಕಂಡು ಬರಲಿಲ್ಲ ಮಗಳೇ ಆದ್ರೆ ನನ್ನ ಅಪ್ಪನ ಮೈನೆ ನನ್ನ ಅಪ್ಪನ ಕೃಪೆಗೆ ಇವತ್ತು ಶಿರ ಬಗ್ಗಿ ನನ್ನ ಅಪ್ಪನ ಪಾದನ ಬೇಡಿ ಇದನ್ನ ಪಡಿಲೇಬೇಕು ಅಂತ ಬಂದಿದ್ದೀನಿ ಇದನ್ನು ನಡೆಸ್ಕೊಡ್ಲೇಬೇಕು ಹಾಗೆ ಬಂದಿರುವಂತಹ ಒಂದು ಮಾತು ಸ್ವಲ್ಪ ಏನಾಗುತ್ತಾರೆ ಅರ್ಥ ಆಯ್ತು ಅಂದ್ರೆ ಇವತ್ತು ನನ್ನ ದಿವ್ಯ ಅನು ದೃಷ್ಟಿಯಿಂದ ಇವತ್ತು ಅಂದ್ಕೊಳ್ಳೋ ರೀತಿ ಒಳಗೆ ನನ್ನಪ್ಪ ನೆರವೇರಿಸಿ ತಲೆ ಕಾದಾನು ನಂಬಿಕೆ ನಿನಗೆ ಅರ್ಥ ಆಯ್ತು ಅಂದ್ರೆ ಇಲ್ಲಿ ದಿಚ್ಚಿಗೆ ಅಂದ್ರೆ ಇನ್ನು ಬರುವಂತ ಅಂತ ಕಾಣದೊಳಗೆ ನಾನು ನಡ್ಸ್ಕೊಳ್ತೀನಿ ಅರ್ಥ ಆಯ್ತೇನೋ ಆದ್ರೆ ಭಯ ಆಲೋಚನೆ ಚಿಂತನೆ ಒಳಗಾಗಿರುವಂತ ಸಮಸ್ಯೆಗೆ ಬಿಡುಗಡೆ ಕೊಟ್ಟು ಬಲ ಕೊಟ್ಟು ಕಾರಣ ಗೆದ್ದುಕೊಳ್ಳೋ ಜವಾಬ್ದಾರಿ ಇವತ್ತು ಮಗನ ಬಲ ಕೊಟ್ಟಿದ್ದ ಮಗಳೇ ಬಲ ಕೊಟ್ಟಿದ್ನಲ್ಲ ಇವತ್ತು ಬಲ ಕೊಟ್ಟೆ ಮಗ ಬಲದಂತೆ ನಡೀತಾ ಇಲ್ಲ ಆಶೀರ್ವಾದ ಕೊಟ್ಟಂತೆ ನೆರವೇರಿಸಿ ಇವತ್ತು ನಿನ್ನ ಮಾತು ಸತ್ಯವಾಗಿ ನನ್ನ ಅಪ್ಪ ಕಾಪಾಡಿಕೊಟ್ಟ ಅನ್ನೋ ನಂಬಿಕೆ ಅಂಗಳದ ಮಗನ ಮುಖಾಂತರದಲ್ಲಿ ಕಂಡು ಬರಬೇಕು ಮಗಳೇ ಅರ್ಥ ಆಯ್ತಂದ್ರೆ ದರಿದ್ರ ನಿನ್ನ ಅಂಗಳದ ದರಿದ್ರ ಅಂತ ಕವಿತಾನೆ ಮಗಳೇ ಕೊಟ್ಟಿರೋ ಮಾತು ಮಲ್ಲಿಗೆ ಮಾದಪ್ಪನಾಗಿ ನನ್ನ ಅಂಗಳನ ಮುಗಿಸ್ಕೊಟ್ಟ ಅನ್ನೋ ನಂಬಿಕೆ ನಿನ್ನ ಅಂಗಳದ ಮುಖಾಂತರದಲ್ಲಿ ಕಂಡು ಬರಬೇಕು ಪಾದ ಮಗಳೇ
ಒಂದು ಫಲಾರ ಮೂರಾಗಿ ಕೊಡುವಂತಹ ದಿಕ್ಕಿನೊಳಗೆ ಅಂಗಳದ ಕರುಳಿನ ಕುಡಿ ತನ್ನ ಸತಿ ಪತಿ ಸಮೇತವಾಗಿ ಇಳಿ ತೆಗೆದಂತಹ ಫಲಾರ ಮೂರಾಗಿ ಕೂಡುವಂತಹ ದಿಕ್ಕಿನಲ್ಲಿ ತುಳಿದಿ ಅಭ್ಯಾಸವಾಗಿ ಮಗಳೇ. ಒಂದು ಫಲಾರ ತಂಪಿನ ರೀತಿ ಒಳಗೆ ಅಭ್ಯಸಿರಲಿ ಮಗಳೇ. ಒಂದು ಫಲಾರ ನಾಲ್ಕಾಡು ರಾಸ್ಕಾಗಿ ಪ್ರಯತ್ನ ಪಡೋದು ಏನೇನು ಹೆಚ್ಚಿಗೆ ಬಿಡುಗಡೆ ಆಯ್ತು ನನ್ನ ಮಗಳೇ. ಭೇಟಿ ಆಗದೆ ಮಗಳೇ, ಭೇಟಿ ಆಗದೆ ಮಗಳೇ. ಈ ಸೂಕ್ಷ್ಮೆಯಿಂದ ಇವತ್ತು ಕೊಟ್ಟಿದ್ದೆ ಕೇವನಂತೆ ತಿಂಗಳು ದಾಟಿಸಿದೆ ಮಗಳೇ. ಅರ್ಥ ಆಯ್ತು ಮಗಳೇ. ಇವತ್ತು ತವರನ್ನು ಎಲ್ಲೇ ಅಂದ್ರೆ ಅಂಗಳದಿಂದ ಪ್ರವೇಶ ಆದ ಮರುಕ್ಷಣ ಈ ರೀತಿ ಒಳಗೆ ನಡೆದ ಮಗಳೇ. ಆದ್ರೆ ತಪ್ಪು ಮಗಳದಲ್ಲ, ವಿಧಿ ಅನ್ನೋದು ನೇಮ, ಟೈಮ್ ಅನ್ನೋದು ಗಿಡಕ್ಕೆ ತಪ್ಪು ಮಗಳೇ. ಅರ್ಥ ಆಯ್ತು ಮಗಳೇ. ಆದ್ರೆ ಮಗಳು ನಿರಾಸೆ ಆಗೋದು ಬೇಡ ಮಗಳೇ. ಕೊಟ್ಟಿರೋ ಮಾತು ನಾನು ಉಳಿಸ್ಕೊತೀನಿ ಮಗಳೇ, ಉಳಿಸ್ಕೊತೀನಿ. ಆದ್ರೆ ನನ್ನ ಅಪ್ಪನ ಬಳಿ ಬರೋದ್ರೊಳಗೆ ನನ್ನ ಅಪ್ಪನಿಗೆ ಮುಡಿದೊಳಗೆ ಒತ್ತಿ ಹೋಗ್ಬೇಕು ಅಂತ ಆಸೆ ಪಡ್ತು ಮಗಳು. ಅರ್ಥ ಆಯ್ತು ಮಗಳೇ. ಆದ್ರೆ 3 ತಿಂಗಳ ಪಯಣ ಯಾವತ್ತೂ ಸುಶಿಕರ ಇರೋದು ಮಗಳೇ. ಅರ್ಥ ಆಯ್ತು ಮಗಳೇ. ಆದ್ರೆ ಪಯಣ ದುಡಿದು ಪಯಣ ರಥದ ಮೇಲೆ ಪ್ರವೇಶಿಸಿಕೊಳ್ಳಿ ಬಂದಿಲ್ಲ ಮಗಳೇ. ಅರ್ಥ ಆಯ್ತೇನೋ. ಆದ್ರೆ ಮಾತು ಉಳಿಸ್ಕೊ ಕೇಳು ಮಗಳೇ. ಕೊಟ್ಟಿರೋ ಮಾತನ್ನ ಉಳಿಸ್ಕೊತೀನಿ ಮಗಳೇ.